ಬೆಂಗಳೂರಿಗೆ ಒಂದು ಕಾನೂನು, ಶಿವಾಜಿನಗರಕ್ಕೆ ಒಂದು ಕಾನೂನ ಎಂಬ ಅನುಮಾನ ಮೂಡಿದೆ. ಶಿವಾಜಿನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಾಡಹಗಲೇ ಗೂಂಡಾಗಿರಿ, ಹಲ್ಲೆಗೆ ಬೆಚ್ಚಿ ಬಿದ್ದ ಅಧಿಕಾರಿಗಳು. ಹಲ್ಲೆಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮಕ್ಕೆ ವಿಪಕ್ಷ ನಾಯಕರ ಆಗ್ರಹ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಬಗ್ಗೆ ಮೊದಲ ಬಾರಿಗೆ ಮೌನ ಮುರಿದ ಪ್ರಧಾನಿ ಮೋದಿ. ನವದೆಹಲಿಯಲ್ಲಿ ಮುಂದುವರೆದ ಸಿಜೆಪಿ ಪ್ರತಿಭಟನೆ. ಕೊನೆಗೂ ನಾಳೆ ಡಿಕೆ ಸರ್ಕಾರದ ಸಂಪುಟ ವಿಸ್ತರಣೆ. ಇದೆಲ್ಲ ಸುದ್ದಿಗಳನ್ನು ನೋಡೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಜಿಬಿಎ ವತಿಯಿಂದ ನಡೆದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಯಿತು. ಸ್ಥಳೀಯ ಸಂಘಟನೆಗಳ ಸದಸ್ಯರು ಪಾಲಿಕೆ ಸಿಬ್ಬಂದಿ ಮತ್ತು ಪೊಲೀಸರೊಂದಿಗೆ ಮಾತಿನ ಚಕಮಕಿ ನಡೆಸಿದರು. ಜೆಸಿಬಿ ಬಳಸಿ ಫುಟ್ಪಾತ್ ಅತಿಕ್ರಮಣವನ್ನು ತೆರವುಗೊಳಿಸುವ ಕಾರ್ಯಕ್ಕೆ ಸಿಬ್ಬಂದಿ ಮುಂದಾದಾಗ ಸ್ಥಳೀಯ ಸಂಘಟನೆಗಳ ಕಾರ್ಯಕರ್ತರು ಅಡ್ಡಿಪಡಿಸಿದರು. ಈ ವೇಳೆ ಜಿಬಿಎ ಎಡಬ್ಲ್ಯೂಗಳಾದ ಮಾಧವರಾವ್, ಸಾವಿತ್ರಿ ಹಾಗೂ ಎಇಗಳಾದ ಗೌತಮ್, ಸುಚಿತಾ ಮತ್ತು ಜೆಸಿಬಿ ಚಾಲಕ ಸಿದ್ದಪ್ಪ, ಟ್ರ್ಯಾಕ್ಟರ್ ಚಾಲಕ ಸುನಿಲ್ ಮಾರಣಾಂತಿಕ ಹಲ್ಲೆಗೆ ಒಳಗಾದರು. ಇಂದು ಬಸ್ ಸ್ಟ್ಯಾಂಡ್ ಬಳಿ ತೆರವು ಕಾರ್ಯಾಚರಣೆಗೆ ಇಳಿದ ಎಡಬ್ಲ್ಯೂ ಮಾಧವರಾವ್ ಮೇಲೆ ಗುಂಪುಗೂಡಿಕೊಂಡು ಹಲ್ಲೆ ಮಾಡಲಾಗಿದೆ. ಅಧಿಕಾರಿಗಳನ್ನು ಅಟ್ಟಾಡಿಸಿಕೊಂಡು ಬಕೆಟ್, ಚೇರ್, ದೊಣ್ಣೆಯಿಂದ ಹಲ್ಲೆ ಮಾಡಲಾಗಿದೆ. ಹಲ್ಲೆಕೋರರು ತಳ್ಳಿದ ರಭಸಕ್ಕೆ ಅಧಿಕಾರಿಗಳು ಕೆಳಕ್ಕೆ ಬಿದ್ದಿದ್ದಾರೆ. ಆದರೂ ಅವರ ಮೇಲೆ ಹಲ್ಲೆ ಮಾಡಲಾಗಿದೆ. ಮಹಿಳಾ ಅಧಿಕಾರಿ ರಶ್ಮಿ ಮೇಲೆಯೂ ಪೆಪ್ಪರ್ ಸ್ಪ್ರೇ ಸಹ ಮಾಡಲಾಗಿದೆ. ಸದ್ಯ ಶಿವಾಜಿನಗರ ಪೊಲೀಸರು ಹಲ್ಲೆ ಮಾಡಿದ 10 ಜನರನ್ನ ಬಂಧನ ಮಾಡಿದ್ದಾರೆ. ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ ಖಂಡಿಸಿದ ಜಿಬಿಎ ನೌಕರರ ಸಂಘದ ಅಧ್ಯಕ್ಷ ಅಮೃತ್ ರಾಜ್, ಇದೆಲ್ಲ ನಡೆದಿರೋದು ನಮ್ಮ ಕರ್ನಾಟಕ ಸೇನೆ ಅಧ್ಯಕ್ಷ ಬಸವರಾಜ್ ಪಡುಕೋಟೆ ಎಂಬಾತನಿಂದ ಅಂತ ಆರೋಪಿಸಿದ್ದಾರೆ. ಸದ್ಯ ಅಧಿಕಾರಿಗಳಿಗೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಸ್ಥಿತಿ ಶಾಂತಗೊಳ್ತಾ ಇದ್ದಂತೆ ಮತ್ತೆ ಕಾರ್ಯಾಚರಣೆ ಆರಂಭಿಸಿದ ಜಿಬಿಎ ಸಿಬ್ಬಂದಿಗಳು ಪೊಲೀಸ್ ಬಂದೋಬಸ್ತ್ನಲ್ಲಿ ಕೇವಲ 9 ನಿಮಿಷದಲ್ಲಿ 9 ಅಂಗಡಿಗಳನ್ನು ತೆರವು ಮಾಡಿದರು. ಹೆಲ್ಮೆಟ್ ಇಂದ ಮತ್ತು ಕೈಯಿಂದ ಅಸಾಲ್ಟ್ ಮಾಡಿ ಮತ್ತು ಸ್ಪ್ರೇ ಹಾಕಿದ್ದಾರೆ ಅಂತಕ್ಕಂಥದ್ದು ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಮರ್ಷಿಯಲ್ ಪೊಲೀಸ್ ಸ್ಟೇಷನಲ್ಲಿ, ಈ ಸ್ಟೇಷನಲ್ಲಿ ನಾವು 126/26 ಅಲ್ಲಿ ಒಂದು ಕೇಸನ್ನು ರಿಜಿಸ್ಟರ್ ಮಾಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಈಗ ಆಲ್ರೆಡಿ 7 ಜನನ ನಾವು ಸೆಕ್ಯೂರ್ ಮಾಡಿದ್ದೀವಿ. ತನಿಖೆ ನಡೀತಾ ಇದೆ. ಜಿಬಿಎ ವತಿಯಿಂದ ನಡೆದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ದಾಳಿಗೆ ಒಳಗಾದ ಮಹಿಳಾ ಅಧಿಕಾರಿ ಪಬ್ಲಿಕ್ ಟಿವಿ ಬಳಿ ಘಟನೆ ಬಗ್ಗೆ ವಿವರಿಸಿದ್ದಾರೆ. ನಮ್ಮ ಮುಖದ ಹತ್ತಿರ ಬಂದು ಪೆಪ್ಪರ್ ಸ್ಪ್ರೇ ಮಾಡಿದ್ರು, ನಾವು ಬಚ್ಚಿಟ್ಕೊಂಡ್ರು ನಮ್ಮನ್ನ ಬಿಡಲಿಲ್ಲ, ನಮಗೆ ರಕ್ಷಣೆ ಬೇಕು, ನಮಗೆ ಕೆಲಸ ಮಾಡೋದಕ್ಕೆ ಭಯ ಆಗ್ತಾ ಇದೆ ಅಂತ ನೋವು ತೋಡಿಕೊಂಡಿದ್ದಾರೆ. ಇನ್ನು ಹಲ್ಲೆ ವೇಳೆ ಸ್ಥಳದಲ್ಲಿದ್ದ ಅಧಿಕಾರಿ ವಿಜಯನ್ ಮಾತನಾಡಿ, ನಾವು ಬೆಳಗ್ಗೆ 10 ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಮಧ್ಯಾಹ್ನ 12:30 ಸುಮಾರಿಗೆ ಇನ್ನೋವಾದಲ್ಲಿ ಬಂದವರು ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಶುರು ಮಾಡಿದ್ರು. ಹೆಲ್ಮೆಟ್, ಚೇರ್ಗಳಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಮಹಿಳಾ ಅಧಿಕಾರಿಗಳ ಮೇಲೂ ಹಲ್ಲೆ ನಡೆಸಿದ್ರು. 3 ಪೊಲೀಸರು ಸ್ಥಳದಲ್ಲಿ ಇದ್ದರು, ಆದರೆ ನಮಗೆ ರಕ್ಷಣೆ ಮಾಡುವ ಬದಲು ಗಲಾಟೆ ವಿಡಿಯೋ ಮಾಡ್ತಾ ಇದ್ರು ಅಂತ ಹೇಳಿದರು. ಬೌರಿಂಗ್ ಆಸ್ಪತ್ರೆಯಲ್ಲಿ ಹಲ್ಲೆಗೆ ಒಳಗಾದ ಅಧಿಕಾರಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಪೆಪ್ಪರ್ ಸ್ಪ್ರೇ ಮಾಡಿದ ಪರಿಣಾಮ ಗೌತಮ್ ಮತ್ತು ರಕ್ಷಿತಾ ಅವರ ಕಣ್ಣಿಗೆ ಖಾರ ಬಿದ್ದಿದ್ದು ವೈದ್ಯರಿಂದ ಚಿಕಿತ್ಸೆ ನೀಡಲಾಗ್ತಾ ಇದೆ. ಎಡಬ್ಲ್ಯೂ ಮಾಧವನ್ ಅನ್ನೋರಿಗೆ ತಲೆಗೆ ಪೆಟ್ಟಾಗಿದ್ದು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿ 4 ಬಂದು ಪೆಪ್ಪರ್ ಸ್ಪ್ರೇ ಮಾಡಿದ್ರು ಅಂತ ಹೇಳಿದ್ದಾರೆ. ಮೇಲೂ ಪೆಪ್ಪರ್ ಸ್ಪ್ರೇ ಆಯಿತು. ನಾನು ಒಬ್ಬರು ಹಿಂದೆ ಬಚ್ಚಿಟ್ಕೊಂಡು ಓಡ್ ಹೋದೆ ಹಿಂದೆ ಸೈಡಿಂದ. ಆಮೇಲೆ ಇನ್ನೊಬ್ರು ನಮ್ಮ ಇಂಜಿನಿಯರ್ ರಚಿತಾ ಅಂತಿದ್ದಾರೆ, ಅವ್ರ ಮೇಲೆ ಜಾಸ್ತಿ ಸ್ಪ್ರೇ ಆಗಿದೆ. ಏಕಾಏಕಿ ಬಂದಿದ್ದಾರೆ, ಅವ್ರು ಒಂದೇ ಸರಿ ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ. ಇಬ್ರು ನಮ್ಗೆ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗಿಲ್ಲ. ನಾವು ಓಡ್ ಹೋಗಿದೀವಿ, ಸ್ಥಳದಿಂದ ಓಡೋಗಿದೀವಿ. ನಮ್ಮ ಇಬ್ಬರು ಇಂಜಿನಿಯರ್ಗಳಂತೂ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ಒಂದೇ ಸರಿ ಭಯ ಆಯ್ತು. ಪೊಲೀಸ್ ಸಿಬ್ಬಂದಿಗೂ ಕರ್ಸಿದೀವಿ ನಾವು. ಇದ್ರು ಅಲ್ಲಿ 3-4 ಸಿಬ್ಬಂದಿನೂ ಇದ್ರು ನಮ್ಮ ಜೊತೆಗೆ. ನಾವು ಇದು ಹಲ್ಲೆ ಮಾಡಿ ಸ್ಟಾರ್ಟ್ ಮಾಡಿದ್ರು. ಆಯ್ತು ಅಷ್ಟೇ. ಅದು ಏನಾಯ್ತು ಗೊತ್ತಿಲ್ಲ, ಏನ್ ಮಾಡಿದ್ರೆ ಗೊತ್ತಿಲ್ಲ ಸರ್. ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೇವೆ. ಪೆಪ್ಪರ್ ಸ್ಪ್ರೇ ಹೊಡೆದವ್ರೆ. ಜಿಬಿಎ ವತಿಯಿಂದ ನಡೆದ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಸಿಬ್ಬಂದಿ ಮೇಲೆ ಸ್ಥಳೀಯ ಸಂಘಟನೆಗಳ ಕಾರ್ಯಕರ್ತರು ಹಲ್ಲೆ ಮಾಡಿದ ಘಟನೆಯನ್ನ ರಾಜಕೀಯ ನಾಯಕರು ಖಂಡಿಸಿದ್ದಾರೆ. ಈ ಬಗ್ಗೆ ಕಿಡಿಕಾರಿರುವ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಇವರು ಜೀವನೋಪಾಯಕ್ಕೆ ಕಷ್ಟಪಟ್ಟು ದುಡಿಯುವ ಬಡ ಜನರಲ್ಲ, ಇವರು ಸಮಾಜಘಾತುಕ ಶಕ್ತಿಗಳು ಎಂದಿದ್ದಾರೆ. ಇನ್ನು ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಸಹ ಘಟನೆಯನ್ನ ಖಂಡಿಸಿದ್ದಾರೆ. ಸಾರ್ವಜನಿಕರ ಹಿತಕ್ಕಾಗಿ ಮಾಡುತ್ತಿರುವ ಕಾರ್ಯಾಚರಣೆ ಅಡ್ಡಿಪಡಿಸೋದು ಸರಿಯಲ್ಲ, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಲಿದೆ ಅಂತ ದೆಹಲಿಯಲ್ಲಿ ಹೇಳಿದರು. ಎಂಎಲ್ಸಿ ರವಿಕುಮಾರ್ ಘಟನೆಗೆ ಸರ್ಕಾರದ ವೈಫಲ್ಯವೇ ಕಾರಣ ಅಂತ ಆರೋಪ ಮಾಡಿದ್ರು. ಈ ರೀತಿ ಹಲ್ಲೆ ನಡೆದರೆ ಅಧಿಕಾರಿಗಳು ಕೆಲಸ ಮಾಡೋದಾದ್ರೂ ಹೇಗೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಹ ಕಿಡಿಕಾರಿ, ಬೇರೆ ಕಡೆ ಕೃಷ್ಣ ಬೈರೇಗೌಡ ಅವರೇ ಹೋಗಿ ತೆರವು ಮಾಡಿಸಿದ್ರು, ಇಲ್ಲಿಗೆ ಹೋಗ್ಲಿಲ್ಲ ಅಂತ ಕಿಡಿಕಾರಿದರು. ಸರ್ಕಾರದ ನಿರ್ಲಕ್ಷ್ಯಗಳು, ಅವರ ತಪ್ಪುಗಳು. ನಿಮ್ಗೆ ಅಲ್ಲಿ ಹೋಗ್ಲಿಕ್ಕೆ ನಿಮಗೆ ಭಯ, ಮತ್ತೆ ಅಧಿಕಾರಿಗಳನ್ನು ಮಾತ್ರ ಕಳಿಸಿ ಅವರು ಹೊಡೆತ ತಿನ್ಬೇಕಾ? ಅಲ್ಲೇನು ಟೆರರಿಸ್ಟ್ಗಳಿದ್ರ? ಪೆಪ್ಪರ್ ಸ್ಪ್ರೇನ ಮಾಡ್ತೀರಿ ಅಂತಂದ್ರೆ ಇಲ್ಲಿ ನಾವು ಸ್ವಲ್ಪ ಅನುಮಾನ ಪಡಬೇಕಾಗುತ್ತೆ, ಯಾರಿದ್ರು ಹೇಗೆ ಏನು. ಈಗ ಅಧಿಕಾರಿಗಳನ್ನ ಅಟ್ಟಾಡಿಸಿ ಹೊಡೆದ್ರಲ್ಲ, ನಿಮ್ಮ ಕ್ರಮ ಏನು? ಇದು ಆಗಿರ್ತಕ್ಕಂಥದ್ದು ಆಗಬಾರ್ದಿರ್ತಕ್ಕಂಥ ಘಟನೆ. ಇದು ನಿಶ್ಚಿತವಾಗ್ಲೂ ಅಲ್ಲಿ ಕಳೆದ 10-12 ದಿವಸದಿಂದ ಕಾರ್ಯಾಚರಣೆ ಫುಟ್ಪಾತ್ ಕ್ಲಿಯರ್ ಮಾಡತಕ್ಕಂಥದ್ದು ನಡೀತಾ ಬರ್ತಾ ಇದೆ. ಯಾರೇ ಇರಲಿ, ನೀವು ಬೀದಿ ಬದಿ ವ್ಯಾಪಾರಿಗಳು ಬದುಕಬೇಕು, ಸಾರ್ವಜನಿಕರು ಬದುಕಬೇಕಲ್ಲ. ಆದರೆ ಯಾರಾದರೂ ಹಿಂಸಕ್ಕೆ ಕೈ ಹಾಕಿದ್ರೆ
ಅದು ಯಾರಿಗೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಕಠಿಣವಾದಂಥ ಕ್ರಮ ಆಗುತ್ತೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಕ್ರಮ ಹಾಗೂ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಪಟ್ಟು ಹಿಡಿದು ಕಾಕ್ರೋಚ್ ಜನತಾ ಪಾರ್ಟಿ ಹೋರಾಟ ಮುಂದುವರೆದಿದೆ. ಅಲ್ಲದೆ ಸಂಸತ್ ಚಲೋ ಹೋರಾಟವೂ ಮುಂದುವರೆದಿದೆ. ನಮ್ಮ ಬೇಡಿಕೆಗಳು ಈಡೇರುವವರೆಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೂ ಪ್ರತಿಭಟನೆ ಮುಂದುವರಿಯುತ್ತದೆ. ಮುಂದಿನ ಕ್ರಮವನ್ನು ವಿವರಿಸುವ ಅಧಿಕೃತ ಹೇಳಿಕೆಯನ್ನು ಪಕ್ಷ ಶೀಘ್ರದಲ್ಲೇ ಬಿಡುಗಡೆ ಮಾಡಲಿದೆ ಅಂತ ಸಿಜೆಪಿ ಪಕ್ಷದ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳಿದ್ದಾರೆ. ಇನ್ನು ನಿನ್ನೆ ತೀವ್ರ ಗಲಾಟೆ ಮತ್ತು ಪೊಲೀಸರ ತೆರವು ಕಾರ್ಯಾಚರಣೆಯ ನಂತರವೂ ಸಿಜೆಪಿ ಬೆಂಬಲಿಗರು ಹಾಗೂ ಅಭಿಜಿತ್ ದೀಪ್ಗೆ ಸಂಜೆ ವೇಳೆ ದೆಹಲಿಯ ಜಂತರ್ ಮಂತರ್ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಹೋರಾಟ ಮುಂದುವರೆಸಿದರು. ನಿನ್ನೆಯ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನಾ ಮೆರವಣಿಗೆಯ ಡ್ರೋನ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಈ ಕುರಿತು ದೆಹಲಿ ಪೊಲೀಸರು ಕಾನೂನು ತನಿಖೆ ಆರಂಭಿಸಿದ್ದಾರೆ. ಸಿಜೆಪಿ ವಕ್ತಾರ ಸೌರವ್ ದಾಸ್ ಎಕ್ಸ್ ಖಾತೆಯಲ್ಲಿ ಸಂಸತ್ ಮಾರ್ಗ ಪ್ರದೇಶದಲ್ಲಿ ನೆರೆದಿದ್ದ ಪ್ರತಿಭಟನಾಕಾರರ ಮೇಲ್ಭಾಗದ ಡ್ರೋನ್ ದೃಶ್ಯಾವಳಿಯನ್ನು ಹಂಚಿಕೊಂಡಿದ್ದರು. ಸಂಸತ್ ಭವನ, ರಾಷ್ಟ್ರಪತಿ ಭವನ ಸೇರಿದಂತೆ ಸಂಸತ್ ಮಾರ್ಗ ಸುತ್ತಮುತ್ತಲಿನ ಪ್ರದೇಶಗಳು ದೇಶದ ಅತ್ಯಂತ ಸುರಕ್ಷಿತ ರೆಡ್ ಝೋನ್ ವ್ಯಾಪ್ತಿಗೆ ಬರುತ್ತವೆ. ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಇಲ್ಲದೆ ಇಲ್ಲಿ ಡ್ರೋನ್, ಬಲೂನ್ ಅಥವಾ ಪ್ಯಾರಾಗ್ಲೈಡರ್ಗಳನ್ನು ಹಾರಿಸುವುದು ಸಂಪೂರ್ಣ ನಿಷಿದ್ಧ. ಹೀಗಾಗಿ ವಿಡಿಯೋದ ಸತ್ಯಾಸತ್ಯತೆ ಹಾಗೂ ಅನುಮತಿ ಇಲ್ಲದೆ ಡ್ರೋನ್ ಹಾರಿಸಿದ ವ್ಯಕ್ತಿ ಅಥವಾ ತಂಡವನ್ನು ಗುರುತಿಸಲು ದೆಹಲಿ ಪೊಲೀಸರು ಮುಂದಾಗಿದ್ದಾರೆ. ಡ್ರೋನ್ ನಿಯಮಾವಳಿಗಳ ಉಲ್ಲಂಘನೆಯಾಗಿದ್ದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಪೊಲೀಸರು ಹೇಳಿದ್ದಾರೆ. ಡ್ರೋನ್ ನಿಯಮಗಳ ಪ್ರಕಾರ ಅನುಮತಿ ಇಲ್ಲದೆ ರೆಡ್ ಝೋನ್ನಲ್ಲಿ ಡ್ರೋನ್ ಹಾರಿಸಿದರೆ 1 ಲಕ್ಷದವರೆಗೆ ದಂಡ ಹಾಗೂ ವಿಮಾನ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಡ್ರೋನ್ ವಶಪಡಿಸಿಕೊಳ್ಳುವ ಅವಕಾಶ ಇದೆ. ನೀಟ್ ಪೇಪರ್ ಲೀಕ್ ಪ್ರಕರಣದ ಬಗ್ಗೆ ಪ್ರಧಾನಿ ಮೋದಿ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದು, ಪರೀಕ್ಷಾ ಅಕ್ರಮ ಎಸಗಿದವರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ಖಚಿತ ಅಂತ ಹೇಳಿದ್ದಾರೆ. ಎನ್ಡಿಎ ಸಂಸದೀಯ ಪಕ್ಷದ ಮಂಗಲ್ ಮಿಲನ್ ಸಭೆಯಲ್ಲಿ ಪ್ರಧಾನಿ ಮೋದಿ ನೀಟ್ ಪೇಪರ್ ಲೀಕ್ ಪ್ರಕರಣದ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿಯವರ ಮಾತುಗಳನ್ನು ಕೇಂದ್ರ ಸಚಿವ ಕಿರಣ್ ರಿಜಿಜು ವಿವರಿಸಿದರು. ನೀಟ್ ಪೇಪರ್ ಲೀಕ್ ಪ್ರಕರಣ ಬೆಳಕಿಗೆ ಬಂದ ತಕ್ಷಣವೇ ಸರ್ಕಾರ ಕ್ರಮ ಕೈಗೊಂಡಿದೆ. ತಪ್ಪಿತಸ್ಥರನ್ನ ಬಂಧಿಸಲಾಗಿದ್ದು, ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆಯಾಗದಂತೆ ತಕ್ಷಣವೇ ಮರುಪರೀಕ್ಷೆಯನ್ನು ಯಾವುದೇ ವಿಳಂಬವಿಲ್ಲದೆ ನಡೆಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪೇಪರ್ ಲೀಕ್ ಆಗುವುದನ್ನು ತಡೆಯೋದು ಹಾಗೂ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗೆ ಧಕ್ಕೆಯಾಗದಂತೆ ಎಚ್ಚರಿಕೆ ವಹಿಸೋದು ಪ್ರತಿಯೊಬ್ಬರ ರಾಷ್ಟ್ರೀಯ ಜವಾಬ್ದಾರಿಯಾಗಿದೆ. ಇದಕ್ಕೆ ಶಾಸನಬದ್ಧ ಬೆಂಬಲ ನೀಡಲು ಎನ್ಡಿಎ ಮೈತ್ರಿಕೂಟದ ಪಾಲುದಾರರು ಒಗ್ಗಟ್ಟಿನಿಂದ ಇರಬೇಕು ಅಂತ ಪ್ರಧಾನಿ ಮನವಿ ಮಾಡಿದ್ದಾರೆ. ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇದ್ರೂ ದೇಶದ ಯುವ ಜನರ ಹಿತದೃಷ್ಟಿ ಮತ್ತು ಅವರ ಭವಿಷ್ಯಕ್ಕಾಗಿ ಎಲ್ಲಾ ಸಂಸದರು ಸಂಸತ್ತಿನಲ್ಲಿ ರಚನಾತ್ಮಕವಾಗಿ ಕೆಲಸ ಮಾಡಬೇಕು ಅಂತ ಪ್ರಧಾನಿ ಮೋದಿ ವಿರೋಧ ಪಕ್ಷಗಳಲ್ಲಿ ಮನವಿ ಮಾಡಿದ್ದಾರೆ ಅಂತ ಕಿರಣ್ ರಿಜಿಜು ಹೇಳಿದರು. ಡಿಕೆ ಸರ್ಕಾರದ ಸಂಪುಟ ವಿಸ್ತರಣೆ ಕಸರತ್ತು ಮುಂದುವರೆದಿದೆ. ನಾಳೆಯೊಳಗೆ ಸಂಪುಟ ಸೇರುವವರ ಪಟ್ಟಿ ಫೈನಲ್ ಆಗುವ ಸಂಭವವಿದೆ. ಈಗಾಗಲೇ ವರಿಷ್ಠರ ಬುಲಾವ್ ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಒಂದೇ ವಿಮಾನದಲ್ಲಿ ದೆಹಲಿಗೆ ತಲುಪಿದ್ದಾರೆ. ಸಂಪುಟ ವಿಸ್ತರಣೆ ಸಂಬಂಧ ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಕಳೆದ ಬಾರಿ ದೆಹಲಿಗೆ ಸಿಎಂ ಡಿಕೆ ಮತ್ತು ಸಿದ್ದರಾಮಯ್ಯ ತಮ್ಮ ತಮ್ಮ ಲಿಸ್ಟ್ನೊಂದಿಗೆ ಹೋಗಿದ್ರು. ಆದರೆ ಆಕಾಂಕ್ಷಿಗಳ ಪಟ್ಟಿ ಬದಲಿಸಲು ರಾಹುಲ್ ಸೂಚಿಸಿದ್ರು. ಅಲ್ಲದೆ ಹೊಸ ಮತ್ತು ಯುವ ಮುಖಗಳಿಗೆ ಲಿಸ್ಟ್ನಲ್ಲಿ ಆದ್ಯತೆ ನೀಡುವಂತೆ ಸೂಚಿಸಿದ್ರು. ಹೀಗಾಗಿ ಬದಲಾದ ಪಟ್ಟಿ ಜೊತೆ ಡಿಕೆ ಮತ್ತು ಸಿದ್ದರಾಮಯ್ಯ ದೆಹಲಿ ತಲುಪಿದ್ದು, ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ಸಚಿವರ ಪಟ್ಟಿಗೆ ಒಪ್ಪಿಗೆ ಮೊಹರು ಬೀಳಲಿದೆ. ಸಂಪುಟಕ್ಕೆ ರಾಹುಲ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಗುರುವಾರ ಅಥವಾ ಶನಿವಾರದೊಳಗೆ ಪ್ರಮಾಣವಚನ ಸ್ವೀಕಾರ ನಡೆಯಲಿದೆ. ಇನ್ನು ಸಂಪುಟ ವಿಸ್ತರಣೆಯಲ್ಲಿ 17ರಿಂದ 18 ಸ್ಥಾನ ಭರ್ತಿಯಾಗುವ ಸಾಧ್ಯತೆ ಇದೆ. ಆದರೆ ಚುನಾವಣೆ ದೃಷ್ಟಿಯಿಂದ 20 ಸ್ಥಾನ ಭರ್ತಿ ಮಾಡುವ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಆದರೆ ಭವಿಷ್ಯದಲ್ಲಿ ಬಂಡಾಯ ನಾಯಕರನ್ನ ಸಮಾಧಾನಪಡಿಸಲು ಒಂದೆರಡು ಖಾಲಿ ಬಿಡಲು ರಾಜ್ಯ ನಾಯಕರ ಪ್ಲಾನ್ ಆಗಿದೆ. ಇನ್ನು ಲಿಸ್ಟ್ನಲ್ಲಿ ಹಿರಿಯರ ಆಯ್ಕೆಯ ಹೊಣೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೆಗಲಿಗೆ ವಹಿಸಲಾಗಿದೆ. ಡಿಕೆ ಮತ್ತು ಸಿದ್ದರಾಮಯ್ಯ ನೀಡಿದ 11 ಹಿರಿಯ ಮಾಜಿ ಸಚಿವರ ಪಟ್ಟಿಯಲ್ಲಿ ಯಾರಿಗೆ ಅದೃಷ್ಟ ಒಲಿಯಲಿದೆ, ಯಾರ ಹೆಸರನ್ನ ಕೈಬಿಡಬೇಕು ಅನ್ನೋದು ನಿರ್ಧಾರವಾಗಲಿದೆ. ಹೆಂಡತಿ ಮತ್ತು ತನ್ನ 2 ಮಕ್ಕಳನ್ನ ಕೊಂದು ಪತಿ ನೇಣಿಗೆ ಶರಣಾಗಿರುವ ಘಟನೆ ಮೈಸೂರು ಜಿಲ್ಲೆ ಹುಣಸೂರು ನಗರದ ನ್ಯೂ ಮಾರುತಿ ಬಡಾವಣೆಯಲ್ಲಿ ನಡೆದಿದೆ. ನ್ಯೂ ಮಾರುತಿ ಬಡಾವಣೆಯ 49 ವರ್ಷದ ಹರೀಶ್, ಪತ್ನಿ 36 ವರ್ಷದ ನಿಶ್ಚಿತ, ಮಕ್ಕಳಾದ 13 ವರ್ಷದ ನೆಕ್ಸಾ ಮತ್ತು 6 ವರ್ಷದ ರಕ್ಷಾ ಸಾವನ್ನಪ್ಪಿದ್ದಾರೆ. ಪತ್ನಿ ಮಕ್ಕಳನ್ನ ಹತ್ಯೆಗೈದು ಪತಿ ನೇಣಿಗೆ ಶರಣಾಗಿದ್ದಾನೆ. ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ನಲ್ಲಿ ಎಲ್ಲಾ ಪತ್ರಗಳು ಲಾಕರ್ನಲ್ಲಿವೆ, ಕೀ ಕೂಡ ಅಲ್ಲೇ ಇದೆ ಅಂತ ಬರೆದಿದ್ದಾನೆ. ಘಟನೆಗೆ ಪತಿ ಹರೀಶ್ ಕಾರಣ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡೆ ಮಾತನಾಡಿ, ಹೆಂಡತಿ ಮಕ್ಕಳ ಬಾಯಿಗೆ ಪ್ಲಾಸ್ಟರ್ ಅಂಟಿಸಿ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ. ನಂತರ ಮನೆಯ ಮೊದಲ ಮಹಡಿಗೆ ಕೊಠಡಿಗೆ ತೆರಳಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ವಿವರಿಸಿದರು. ಹುಣಸೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ.
ದೆಹಲಿಯಿಂದ ಬೆಂಗಳೂರಿಗೆ ಚೂಡಿದಾರ್ ಬಟ್ಟೆಗಳ ಒಳಗೆ 26 ಕೋಟಿ ಮೌಲ್ಯದ ಮಾದಕ ವಸ್ತುಗಳನ್ನು ಸಾಗಿಸುತ್ತಿದ್ದ ಜಾಲ ಪತ್ತೆಯಾಗಿದೆ. ಬೆಂಗಳೂರು ಸಿಸಿಬಿ ಪೊಲೀಸರು ನಡೆಸಿದ ಭರ್ಜರಿ ಕಾರ್ಯಾಚರಣೆ ವೇಳೆ ಈ ಜಾಲವನ್ನ ಭೇದಿಸಿದ್ದಾರೆ. ಬಂಧಿತ 3 ಆರೋಪಿಗಳಿಂದ 26 ಕೋಟಿ ಮೌಲ್ಯದ 12 ಕೆಜಿ ಎಂಡಿಎಂಎಂ 60 ಗ್ರಾಂ ಕೊಕೇನ್ ವಶಕ್ಕೆ ಪಡೆಯಲಾಗಿದೆ. ಕಳೆದ ಹಲವು ದಿನಗಳಿಂದ ದೆಹಲಿಯಿಂದ ಬೆಂಗಳೂರಿಗೆ ಬಟ್ಟೆಗಳ ಮೂಲಕ ಈ ಆರೋಪಿಗಳು ಡ್ರಗ್ಸ್ ಸಾಗಾಟ ಮಾಡುತ್ತಿದ್ರು. ಈ ಹಿಂದೆ ಬಂಧನವಾಗಿದ್ದ ಆರೋಪಿಗಳಾದ ವಿಕ್ಟರ್, ಮೋಸಸ್ ಎಂಬುವರ ವಿಚಾರಣೆ ನಡೆಸಿ ಕಲೆ ಹಾಕಿದ್ದ ಮಾಹಿತಿ ಮೇರೆಗೆ ಪೊಲೀಸರು ಕಾರ್ಯಾಚರಣೆಗೆ ಪ್ಲಾನ್ ಮಾಡಿದ್ರು. ಹೆಬ್ಬಾಳ ಸುತ್ತಮುತ್ತ ಕಾರ್ಯಾಚರಣೆ ನಡೆಸಿದ ವೇಳೆ ಈ ಜಾಲ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದೆ. ಬೆಂಗಳೂರಿನಲ್ಲಿ ಇಡಿ ಅಧಿಕಾರಿಗಳು ಐಸಿಸ್ನಿಂದ ಹಣಕಾಸು ನೆರವು ಪಡೆಯುತ್ತಿದ್ದ ಜಾಲದ ಮೇಲೆ ದಾಳಿ ನಡೆಸಿದ್ದಾರೆ. ಎನ್ಐಎ ತನಿಖೆಯ ಆಧಾರದ ಮೇಲೆ ಇಕ್ರಾ ವೆಲ್ಫೇರ್ ಟ್ರಸ್ಟ್ ಮತ್ತು ಜಿಎಫ್ಎಂ ಟ್ರಸ್ಟ್ ಮೂಲಕ ಸಿರಿಯಾದಲ್ಲಿರುವ ಐಸಿಸ್ ಶಿಬಿರಗಳಿಗೆ ಹಣ ವರ್ಗಾವಣೆ ಮಾಡುತ್ತಿದ್ದ ಆರೋಪದ ಮೇಲೆ ಈ ಕಾರ್ಯಾಚರಣೆ ನಡೆದಿದೆ. ಅಂತಾರಾಷ್ಟ್ರೀಯ ಭಯೋತ್ಪಾದಕ ಸಂಘಟನೆ ಸಿರಿಯಾದ ಐಸಿಸ್ ಶಿಬಿರಗಳಿಗೆ ಭಾರತದಿಂದ ಯುವಕರನ್ನ ನೇಮಕಾತಿ ಮಾಡುತ್ತಿದ್ದ ಹಾಗೂ ಅವರಿಗೆ ಆರ್ಥಿಕ ನೆರವು ನೀಡುತ್ತಿದ್ದ ಜಾಲವನ್ನ ಬೆನ್ನಟ್ಟಿರುವ ಇಡಿ ಅಧಿಕಾರಿಗಳು ನಗರದ ಒಟ್ಟು 8 ಪ್ರಮುಖ ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದ್ದಾರೆ. ಬೆಂಗಳೂರಿನ ಫ್ರೇಜರ್ ಟೌನ್, ಗುರಪ್ಪನಪಾಳ್ಯ, ಬಿಸ್ಮಿಲ್ಲಾ ನಗರ, ಕಮ್ಮನಹಳ್ಳಿಯಲ್ಲಿ ದಾಳಿ ಮಾಡಿದ ಅಧಿಕಾರಿಗಳು ಕೋಟ್ಯಂತರ ಮೌಲ್ಯದ ಆಸ್ತಿ ಪತ್ತೆ ಹಚ್ಚಿದ್ದಾರೆ. ಆರೋಪಿಗಳು ದುಬೈ, ಲಂಡನ್ನಲ್ಲಿ ಆಸ್ತಿ ಹೊಂದಿದ್ದಾರೆಂದು ತಿಳಿದು ಬಂದಿದೆ. ಆರೋಪಿಗಳು ಯುವಕರನ್ನ ಐಸಿಸ್ಗೆ ಸೇರಲು ಹಣ ಸಂದಾಯ ಮಾಡುತ್ತಿದ್ದ ಆರೋಪ ಕೇಳಿಬಂದಿದೆ.